ಹಾಸನ ಭೇಟಿಯನ್ನ ದಿಢೀರಾಗಿ ರದ್ದುಗೊಳಿಸಿದ್ದಾರೆ ಎಚ್.ಡಿ. ರೇವಣ್ಣ. ಇವತ್ತು ಶೃಂಗೇರಿಗೆ ಎಚ್.ಡಿ. ರೇವಣ್ಣ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಜೈಲಿಂದ ಹೊರಬಂದ ಬೆನ್ನಲ್ಲೇ ತಮ್ಮ ಸಂಕಷ್ಟದಿಂದ ಪಾರಾಗೋದಿಕ್ಕೆ ಟೆಂಪಲ್ ರನ್ ಆರಂಭಿಸಿದ್ದಾರೆ ಈಗ ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಶೃಂಗೇರಿಗೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಶಕ್ತಿ ದೇವತೆ ಮೊರೆ ಹೋಗಲಿದ್ದಾರೆ ಮಾಜಿ ಸಚಿವರು. ಜೈಲಿನಿಂದ ಬಿಡುಗಡೆಯ ಬಳಿಕ ಟೆಂಪಲ್ ರನ್ ಅನ್ನ ಮುಂದುವರಿಸಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಎಚ್.ಡಿ. ರೇವಣ್ಣ ತೆರಳಿದ್ರು. ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಇವತ್ತು ಶೃಂಗೇರಿಗೆ ತೆರಳಿ ಶಕ್ತಿ ದೇವತೆಯ ದರ್ಶನವನ್ನ ಪಡಿತಾರಾ ಅನ್ನುವಂತ ಪ್ರಶ್ನೆ ಇದೆ. ಜೈಲಿಂದ ಹೊರಬಂದ ಬೆನ್ನಲ್ಲೇ ಈಗ ಸಂಕಷ್ಟದಿಂದ ಪಾರಾಗೋದಿಕ್ಕೆ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ ರೇವಣ್ಣ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ರು, ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಪೂಜೆಯ ನಂತರ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ಒಂದಷ್ಟು ಮಾತಾಡಿದ್ರು ಕೂಡ. ಇವತ್ತು ಶೃಂಗೇರಿಗೆ ಭೇಟಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ನಿನ್ನೆಯಿಂದಲೂ ಕೂಡ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ನಿನ್ನೆ ಮೈಸೂರಿಗೆ ಭೇಟಿ ಕೊಟ್ಟರು, ಇವತ್ತು ಶೃಂಗೇರಿಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಕನ್ಫರ್ಮ್ ಈಗಾಗಲೇ ಶೃಂಗೇರಿಗೆ ಭೇಟಿ ನೀಡೋದು, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ನಿನ್ನೆ ತಾನೇ ಜೈಲು ವಾಸವನ್ನು ಮುಗಿಸಿ ಎಚ್.ಡಿ. ರೇವಣ್ಣ ಅವರು ಮೊದಲಿಗೆ ದೇವೇಗೌಡ ಅವರ ಮನೆಗೆ ತೆರಳಿದ್ರು. ಅಂದ್ರೆ ತಂದೆಯ ಆಶೀರ್ವಾದ ತುಂಬಾ ಮುಖ್ಯ ಆಗತ್ತೆ. ಅದಾದ್ಮೇಲೆ ರೇವಣ್ಣ ಅವರ ಫ್ಯಾಮಿಲಿ ಅಥವಾ ದೊಡ್ಡಗೌಡರ ಫ್ಯಾಮಿಲಿ ಅಂತ ಅಂದ್ರೆ ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಶುಭ ಕಾರ್ಯ ಆಗಿರ್ಬೋದು, ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಒಂದು ದೇವರ ದರ್ಶನವನ್ನ ಪಡೆಯೋದು ಅವರ ಪದ್ಧತಿ. ಹಾಗಾಗಿ ನಿನ್ನೆ ಕೂಡ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದ್ರು. ಇವತ್ತು ಹಾಸನಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿ ಈಗ ರೇವಣ್ಣ ಅವರು ಇರುವಂತದ್ದು. ಅಂದ್ರೆ ಇವತ್ತು ಇಡೀ ಇರ್ತಾರೆ, ಇದೇ ಒಂದು ಮನೆಯಲ್ಲಿ ಇರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಇವತ್ತು ಶೃಂಗೇರಿ ಮಠಕ್ಕೆ ತೆರಳಿ ಆ ಮಠಾಧೀಶರನ್ನ ದರ್ಶನ ಪಡಿತಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ರೇವಣ್ಣ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಎಲ್ಲಾ ಕಡೆ ಕೂಡ ಈಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ನಿನ್ನೆ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಕಾನೂನನ್ನ ತುಂಬಾ ಗೌರವಿಸ್ತೀನಿ, ಹಾಗಾಗಿ ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾರ ಷಡ್ಯಂತ್ರ ಇದೆ, ಏನು ಎತ್ತ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ರೇವಣ್ಣ ಅವರು ಹೇಳಿದ್ರು. ನಿನ್ನೆ ಎಲ್ಲ ಚಾಮುಂಡೇಶ್ವರಿಗೆ ಭೇಟಿ ನೀಡಿ, ದೇವೇಗೌಡ ಅವರ ಮನೆಗೆ ಹೋಗಿ ಭೇಟಿ ನೀಡಿ ಎಲ್ಲವನ್ನ ಮುಗಿಸಾದ್ಮೇಲೆ ಇವತ್ತು ಬೆಂಗಳೂರಿನ ಬಸವನಗುಡಿ ಅಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲೇ ರೇವಣ್ಣ ಅವರು ಇದ್ದಾರೆ. ಇದಾದ ಬಳಿಕ ಇವತ್ತು ಶೃಂಗೇರಿಗೆ ಕೂಡ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ಜೈಲಿನಿಂದ ಹೊರಬಂದಾದ್ಮೇಲೆ ಎಲ್ಲ ಭಾರವನ್ನು ಕೂಡ ದೇವ್ರ ಮೇಲೆ ಹಾಕಿರುವಂತದ್ದು. ಅಂದ್ರೆ ಒಂದು ಕಡೆಯಲ್ಲಿ ರೇವಣ್ಣ ಅವರ ಒಂದು ಹಂತದ ವಿಚಾರಣೆ ಮುಗ್ದಿದ್ರೆ, ಇನ್ನು ಕೂಡ ಪ್ರಜ್ವಲ್ ರೇವಣ್ಣ ಅಂದ್ರೆ ಮಗನ ತನಿಖೆ ಕೂಡ ಆಗ್ಬೇಕಾಗಿದೆ. ಮಗ ಜರ್ಮನಿಯಿಂದ ಕೂಡ ಬರಬೇಕಾಗಿದೆ. ಮಗನಿಗೆ ಯಾವ ರೀತಿ ಕಾನೂನುಬದ್ಧ ಕ್ರಮ ಆಗತ್ತೆ, ಏನು ಎತ್ತ ಅನ್ನುವಂಥದ್ದನ್ನ ಇವತ್ತು ಕಾನೂನು ತಜ್ಞರ ಜೊತೆ ಮಾತನಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದನ್ನೆಲ್ಲ ಹೊರತುಪಡಿಸಿ ಇವತ್ತು ಶೃಂಗೇರಿ ಮಠಕ್ಕೆ ಹೋಗಿ ಮಠಾಧೀಶರನ್ನ ಭೇಟಿಯಾಗಿ ಒಂದು ದೇವರ ದರ್ಶನವನ್ನ ಕೂಡ ಪಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ರೇವಣ್ಣ ಅವರು ಯಾವ ಕಡೆ ಹೋಗ್ತಾರೆ ಅನ್ನುವಂಥದ್ದು, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದು ಕಡೆಯಲ್ಲಿ ತಂದೆಯ ಜವಾಬ್ದಾರಿಯನ್ನು ಕೂಡ ರೇವಣ್ಣ ಅವರು ನಿಭಾಯಿಸಬೇಕಾಗತ್ತೆ. ಇವರ ಕೇಸ್ಗಳು ಎಷ್ಟೇ ಇದ್ರು ಕೂಡ ಒಂದು ಕಡೆಯಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾನೂನಿಗೆ ತುಂಬಾ ಗೌರವ ಕೊಡ್ಬೇಕಾಗತ್ತೆ. ಕಾನೂನು ಯಾವ ರೀತಿ ಹೇಳುತ್ತೆ ಅದೇ ರೀತಿ ಕೇಳಬೇಕಾಗತ್ತೆ. ಜೊತೆಗೆ ಒಂದಷ್ಟು ಷರತ್ತುಗಳು ಕೂಡ ಇದೆ. ಹಾಗಾಗಿ ಅಂದ್ರೆ ಪಾಸ್ಪೋರ್ಟ್ ಅನ್ನ ಕೋರ್ಟಿಗೆ ಸಲ್ಲಿಸಿರೋದಾಗಿರ್ಬೋದು, ಅಂದ್ರೆ ಒಂದಷ್ಟು ನೀತಿ ನಿಯಮಗಳನ್ನ ರೇವಣ್ಣ ಅವರು ಅನುಸರಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಯಾವ ರೀತಿ ನಡಿಬೇಕು, ಮಗನಿಗೆ ಯಾವ ರೀತಿ ಒಂದು ಸಹಕರಿಸಬೇಕು ಅನ್ನುವಂಥದ್ದು ಕೂಡ ಕಾನೂನು ತಜ್ಞರ ಜೊತೆ ಮಾತನಾಡ್ತಾರೆ. ಅದಾದ ಬಳಿಕ ಇವತ್ತು ಹೇಗಿದ್ರು ಶೃಂಗೇರಿ ಮಠಕ್ಕೆ ಕೂಡ ತೆರಳಿದ್ದಾರೆ. ಅಂದ್ರೆ ಒಂದು ಕಡೆಯಿಂದ ನಿನ್ನೆ ಚಾಮುಂಡೇಶ್ವರಿ, ಇವತ್ತು ಶೃಂಗೇರಿ ಮಠ, ಒಂದು ಕಡೆಯಿಂದ ಫುಲ್ ಆಗಿ ಒಂದು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ರೇವಣ್ಣ ಅವರು ಅಂತಾನೆ ಹೇಳ್ಬೋದು. ಅಶ್ವಿನಿ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.